ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರಸಭೆ ವತಿಯಿಂದ ಉದ್ಯಾನವನಗಳನ್ನು ಸ್ವಚ್ಛಗೊಳಿಸುವ ಪಾರ್ಕ್ ಡ್ರೈವ್ ಕ್ಲೀನ್ ಕಾರ್ಯವನ್ನು ನಗರದ ಅಭಿಲಾಷ ಲೇಔಟ್ನಲ್ಲಿರುವ ಉದ್ಯಾನವನ, ಗಾಂಧಿ ಪಾರ್ಕ್ ಹಾಗೂ ಇನ್ನಿತರ ಉದ್ಯಾನವನಗಳನ್ನು ಸಮಾಜದ ಸಹಭಾಗಿತ್ವದಲ್ಲಿ ಇಂದು ಸ್ವಚ್ಛಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತೆ ಗೀತಾ ಅವರು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ, ನಗರಸಭೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರುವ ಕಾರಣ ನಾವುಗಳು ಸಮಾಜದ ಸಹಭಾಗಿತ್ವದಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಗರದ ಉದ್ಯಾನವನಗಳನ್ನು ಸ್ವಚ್ಛಗೊಳಿಸಲು ಮುಂದಾಗಿದ್ದೇವೆ ಎಂದ ಅವರು, ನಗರದಲ್ಲಿನ ಖಾಲಿ ನಿವೇಶನಗಳ ಸ್ವಚ್ಛತೆಯೇ ನಮಗೆ ದೊಡ್ಡ ಸವಾಲಾಗಿದೆ. ಈಗಾಗಲೇ ಖಾಲಿ ನಿವೇಶನಗಳ ಮಾಲೀಕರಿಗೆ ನಿವೇಶನಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸೂಚಿಸಿ ನೋಟಿಸ್ ಜಾರಿ ಮಾಡಿದ್ದೇವೆ ಮತ್ತು ದಂಡವನ್ನು ಸಹ ವಿಧಿಸಿದ್ದೇವೆ ಎಂದ ಅವರು, ರಾಜ್ಯದಲ್ಲಿ ಡೆಂಗ್ಯೂ ಈಗ ಉಲ್ಬಣಿಸುತ್ತಿದ್ದು, ಮುನ್ನೆಚ್ಚರಿಕೆಯಾಗಿ ನಾವುಗಳು ಸಾರ್ವಜನಿಕರಿಗೆ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುತ್ತಾ ಸ್ವಚ್ಛತೆಗೆ ಹಾಗೂ ಸೊಳ್ಳೆಗಳ ನಿಯಂತ್ರಣಕ್ಕೆ ನಗರದಲ್ಲಿ ಫಾಗಿಂಗ್ ಮಾಡಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಆರೋಗ್ಯ ನಿರೀಕ್ಷಕ ನವೀನ್, ನಗರಸಭೆ ಸಿಬ್ಬಂದಿ ಹಾಗೂ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಚರಂಡಿಗಳ ಸ್ವಚ್ಛತೆಯನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. ಬ್ಲೀಚಿಂಗ್ ಪೌಡರ್ ಆಗಿರೋಂಥದ್ದು ಅಥವಾ ಫಾಗಿಂಗ್ ಮಾಡೋಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಹೇಳ್ಬಿಟ್ಟು ಎಲ್ಲ ಇಲಾಖೆಗಳ ಜೊತೆ ಸಮನ್ವಯದಿಂದ ಅವತ್ತು ಎಲ್ಲ ಮನೆಗಳಿಗೆ, ವಾರ್ಡ್ಗಳಲ್ಲಿ, ಎಸ್ಪೆಷಲಿ ಕೊಳಚೆ ಪ್ರದೇಶಗಳೇನಿದ್ದಾವೆ ಸ್ಲಮ್ ಅಂತ ಹೇಳೋವು ಅಂಥ ಕಡೆ ಹೋಗಿ ನಾವು ಮನೆ ಭೇಟಿ ಮಾಡಿ ಅಲ್ಲಿ ನೀರನ್ನು ಅವ್ರಿಗೆ ಜಾಗೃತಿಯನ್ನು ಮೂಡಿಸೋದು, ಡೆಂಗ್ಯೂ ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಹೀಗಾಗಿ ನಗರದಲ್ಲಿ ಎಲ್ಲ ಕಡೆ ನಮ್ಮ ಏನು ಪೌರ ಕಾರ್ಮಿಕರು ಇದ್ದಾರೆ ಅಲ್ಲಿ ಸ್ವಚ್ಛತೆಯನ್ನು ಮಾಡೋಂಥ ಕೆಲಸನ ಮೊದಲಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಹಾಗಾಗಿ ಅದನ್ನು ಕಡೆ ಕಾನ್ಸಂಟ್ರೇಷನ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.